ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿ.ವಿ. ವೆಂಕಟಾಚಲಶಾಸ್ತ್ರಿಯವರು ನಡೆಸಿದ್ದ ಸಂವಾದ. ಕರ್ನಾಟಕದ ಸುಪ್ರಸಿದ್ಧ ಸಂಸ್ಕೃತ ಕನ್ನಡ ವಿದ್ವಾಂಸರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳನ್ನು ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಅವರ ಅಭಿಮಾನಿಗಳು ಅಭಿನಂದನ ಸಂಪುಟಗಳನ್ನು ಸಮರ್ಪಿಸುವ ಮೂಲಕ ಮೈಸೂರಿನಲ್ಲಿ ವಿಶೇಷ ರೀತಿಯಿಂದ ಸನ್ಮಾನಿಸಲಿದ್ದಾರೆ. ಕೃಷ್ಣಮೂರ್ತಿಗಳು ಭಾರತೀಯ ಅಲಂಕಾರ ಶಾಸ್ತ್ರ, ಸೌಂದರ್ಯಶಾಸ್ತ್ರ ಈ ಕ್ಷೇತ್ರಗಳಲ್ಲಿ ಹಲವು ದಶಕಗಳ ಕಾಲ ಮೌಲಿಕವಾಗಿ ಸಂಶೋಧನೆ ನಡೆಸಿರುವವರು. ಕವಿಕಾವ್ಯ ವಿಚಾರ, ಗ್ರಂಥ ಸಂಪಾದನೆ, ಅನುವಾದ ಈ ಮೊದಲಾದ ಶಾಖೆಗಳಲ್ಲಿ ವಿಸ್ತಾರವಾಗಿ ಕೆಲಸ ಮಾಡಿರುವವರು. ಅವರ ಕೃತಿಗಳು ಇಂಗ್ಲಿಷ್, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿವೆ. ಅವನ್ನು ದೇಶ ವಿದೇಶಗಳ ಸುಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಿವೆ. ವಿದ್ವಾಂಸರು, ವಿದ್ಯಾರ್ಥಿಗಳು ಅವುಗಳಿಂದ ನಿರಂತರವಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಕೃಷ್ಣಮೂರ್ತಿಗಳನ್ನು ದೇಶ ವಿದೇಶಗಳ ವಿಶ್ವವಿದ್ಯಾನಿಲಯಗಳು, ಸಂಸ್ಕೃತ ವಿದ್ಯಾಪೀಠಗಳು ಬರಮಾಡಿಕೊಂಡು ಅವರಿಂದ ಉಪನ್ಯಾಸಗಳನ್ನು ಮಾಡಿಸಿವೆ. ಅವರಿಗೆ ರಾಷ್ಟ್ರಪತಿಗಳ ಪುರಸ್ಕಾರ, ರಾಜ್ಯ ಪ್ರಶಸ್ತಿ ಸೇರಿದಂತೆ ಕೇಂದ್ರದ ಹಾಗೂ ರಾಜ್ಯದ ಮಟ್ಟದಲ್ಲಿ ಸನ್ಮಾನಗಳಾಗಿವೆ. ಪದಕಗಳು, ಪ್ರಶಸ್ತಿಗಳು ದೊರೆತಿವೆ. ಇದೀಗ ಮೈಸೂರಿನಲ್ಲಿ ಜರುಗಲಿರುವ ಸನ್ಮಾನ ಸಮಾರಂಭದ ಸದವಕಾಶವನ್ನು ಪಡೆದು ನಾವು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ಕಾರ ವೆಂಕಟಾಚಲ ಶಾಸ್ತ್ರಿಗಳಿಗೆ. ನಿಮ್ಮಂತಹ ಮಹಾವಿದ್ವಾಂಸರ ಭೇಟಿ ನಿಜಕ್ಕೂ ಒಂದು ಸುಯೋಗ. ತಾವು ಹುಟ್ಟಿ ಬೆಳೆದ ಊರು, ತಮ್ಮ ಹಿರಿಯರು, ಮನೆತನ, ಬಾಲ್ಯದಲ್ಲಿ ತಾವು ಪಡೆದ ಶಿಕ್ಷಣ ಇವನ್ನು ಕುರಿತು ಹಾಗೆ ಕೆಲವು ಮಾತುಗಳನ್ನು ತಿಳಿಸ್ತೀರಾ ಸರ್? ಶಾಸ್ತ್ರಿಗಳೇ, ಹುಟ್ಟೂರು ಕೇರಳಾಪುರ, ಅಕ್ಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಮನೆತನ ವೇದ ಪಾರಂಗತರದ್ದು. ತಂದೆ ಎನ್ ವೆಂಕಟಸುಬ್ಬಯ್ಯನವರು ಶಾಲೆಗಳಲ್ಲಿ ಕನ್ನಡ ಪಂಡಿತರು. ತಾಯಿ ಅಲ್ಲಿಯೇ ಅಗ್ರಹಾರ ಗ್ರಾಮದ ಶಾನುಭೋಗರ ಮನೆಯವರು. ಆಸ್ತಿ ಅಲ್ಪ, ಒಟ್ಟಿನಲ್ಲಿ ಬಡ ಕುಟುಂಬ. ಬಾಲ್ಯದಲ್ಲಿ 6 ವರ್ಷಗಳವರೆಗೆ ಪ್ರಾಥಮಿಕ ಶಾಲೆಗೆ ಹೋಗಲೇ ಇಲ್ಲ. ಮನೆಯಲ್ಲೇ ತಂದೆ ತಾಯಿಗಳ ಪಾಠ. ಮಾಧ್ಯಮಿಕ ಶಾಲೆ ವ್ಯಾಸಂಗ ಅರ್ಕಲ್ಗೂಡ್ನಲ್ಲಿ. ಅಲ್ಲಿಂದ ಮುಂದಿನ ಶಿಕ್ಷಣವಾದದ್ದು ಮೈಸೂರಿನ ಬನ್ಮಯ್ಯ ಹೈಸ್ಕೂಲ್ನಲ್ಲಿ. ಹೈಸ್ಕೂಲಲ್ಲಿ ಸೈನ್ಸ್ ಬದಲಿಗೆ ಹಿಂದಿ ಕಲಿತ ಪ್ರಥಮ ಗುಂಪಿನವನು ನಾನು. ಅಧ್ಯಾಪಕರು ಎನ್ ನಾಗಪ್ಪನವರು. ಅವರು ಸಾಹಿತ್ಯಾಸಕ್ತಿ ಮೂಡಿಸಿದರು. ಸಂಸ್ಕೃತ ಶಿಕ್ಷಕರಾದ ತಿಳವಳ್ಳಿ ಶಂಕರಶಾಸ್ತ್ರಿಗಳು ವ್ಯಾಕರಣವನ್ನು ಕೂಲಂಕಷವಾಗಿ ಹೇಳಿಕೊಟ್ರು. ಅನಂತರ ತಾವು ಕಾಲೇಜು ವ್ಯಾಸಂಗಕ್ಕೆ ಮೈಸೂರಲ್ಲಿಯೇ ನಿಂತ್ರಿ ಅಂತ ನಾವು ತಿಳಿದಿದ್ದೇವೆ. ಆ ಕಾಲೇಜು ವ್ಯಾಸಂಗದ ದಿನಗಳು, ಆವತ್ತಿನ ನಿಮ್ಮ ಅಧ್ಯಾಪಕರು ನಿಮ್ಮ ಮೇಲೆ ಏನು ಪ್ರಭಾವವನ್ನು ಬೀರಿದರು? ಯಾರ್ಯಾರು ತಮ್ಮ ಅಧ್ಯಾಪಕರಾಗಿ ದೊರೆತಿದ್ದರು? ಈ ವಿಷಯವಾಗಿಯೂ ಕೆಲವು ಮಾತುಗಳನ್ನು ಹೇಳ್ಬೋದಲ್ಲ ಸರ್? ಆಯಿತು, ನೀವು ಕೇಳೋದು ಸರಿಯಾಗಿದೆ. 1937ರಲ್ಲಿ ನಾನು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿದರೆ ಅಲ್ಲಿ ಹಿಂದಿ ಕಲಿಯುವ ಅವಕಾಶವೇ ಇರಲಿಲ್ಲ. ಆಪ್ಷನಲ್ ಗುಂಪಿನಲ್ಲಿ ಸಂಸ್ಕೃತ ಕಲಿತರೆ ಒಂದು ಸ್ಕಾಲರ್ಶಿಪ್ ಇತ್ತು. ಬಡತನದಿಂದಾಗಿ ಸಂಸ್ಕೃತ, ಲಾಜಿಕ್, ಹಿಸ್ಟ್ರಿ ಆಯ್ಕೆ ಮಾಡಿದ್ದಾಯಿತು. ದ್ವಿತೀಯ ಭಾಷೆ ಕನ್ನಡ. ಸಂಸ್ಕೃತ ಅಧ್ಯಾಪಕರಾದ ಪ್ರೊಫೆಸರ್ C.R. ನರಸಿಂಹಶಾಸ್ತ್ರಿಗಳು, ಪ್ರೊಫೆಸರ್ ಎಸ್ ರಾಮಚಂದ್ರ ಅವರು, ಇದೇ ಮುಂತಾದವರು ಇವರದ್ದು ಸಂಸ್ಕೃತ ಬೋಧನೆ ಅಂದರೆ ಬಹಳ ರೋಚಕವಾಗಿರ್ತಾ ಇತ್ತು. ಹಾಗೆಯೇ ಕುವೆಂಪು, T.S. ವೆಂಕಣ್ಣಯ್ಯ, D.L. ನರಸಿಂಹಾಚಾರ್ ಇವರ ಕನ್ನಡ ಬೋಧನೆ ಹೊಸ ಹೊಸ ವಿಚಾರಗಳನ್ನು ನೀಡುತ್ತಿತ್ತು. ಯಾವ ಕಾಲಕ್ಕೂ ಉದ್ದಾಮ ವಿದ್ವಾಂಸರು ಅಂತ ಹೇಳಿ ಹೆಸರು ಪಡೆದಿರ್ತಕ್ಕಂಥವ್ರು ಇವರೆಲ್ಲ ಮಹಾರಾಜಾಸ್ ಕಾಲೇಜಲ್ಲಿದ್ದರು. ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಪಾಠ ಹೇಳೋ ವಿಶೇಷವಾದ ಒಂದು ವ್ಯವಸ್ಥೆ ಆವಾಗ ಇದ್ದದ್ದೇ ನಮ್ಮ ಅದೃಷ್ಟ. ಅದು ಅಧ್ಯಾಪಕ ವರ್ಗದವರು ಅಂದರೆ ಅವರ ಬಗ್ಗೆ ನಮಗೆಲ್ಲ ಭಯಭಕ್ತಿ. ಆ ಅಧ್ಯಾಪಕರು ಅಷ್ಟೇ ಭಯಭಕ್ತಿಯಿಂದ ತಮ್ಮ ಗುರುವರ್ಗದವರಾದ ಹಿರಿಯಣ್ಣ, ರಾಧಾಕೃಷ್ಣನ್ ಇವರುಗಳನ್ನು ನೆನಪಿಸ್ಕೋತಾ ಇದ್ದರು. ಇಂಗ್ಲೀಷ್ ಅಂತೂ ಎಲ್ಲರಿಗೂ ಸಿಂಹ ಸ್ವಪ್ನ. ಅದನ್ನು ಸರಸವಾಗಿ ಬೋಧಿಸಿದವರಲ್ಲಿ ಪ್ರೊಫೆಸರ್ A.N. ಮೂರ್ತಿರಾಯರು ಒಬ್ಬರು. ಆಗ ತಾನೇ ಇಂಗ್ಲೆಂಡಿಂದ ತಿರುಗಿ ಬಂದಿದ್ದ B.S. ಕೇಶವನ್ ಇವರು ತುಂಬ ಅಚ್ಚುಮೆಚ್ಚಾಗಿದ್ದರು. ತಾವು ಹಿಸ್ಟ್ರಿ, ಲಾಜಿಕ್, ಹಿಂದಿ ಹೀಗೆ ತಮ್ಮ ಇಂಟರ್ಮೀಡಿಯೇಟ್ ಸಂಸ್ಕೃತ, ಹಿಂದಿ ಅಲ್ಲ, ಹಿಂದಿ ಇರಲಿಲ್ಲ, ಸಂಸ್ಕೃತ ತಗೊಂಡಿದ್ರಿ. ಈ ಸಂಸ್ಕೃತವನ್ನೇ ತಾವು ಮುಂದೆಯೂ ತಮ್ಮ ವ್ಯಾಸಂಗ ವಿಷಯವಾಗಿ ಆರಿಸ್ಕೊಂಡ್ರಲ್ಲ ಸರ್,
ಏನಾದರೂ ಇದಕ್ಕೆ ವಿಶೇಷ ಕಾರಣವಿದೆಯೇ? ಅದು ಸೇರಿದ ಹಾಗೆ ತಮ್ಮ ಒಲವಿನ ಕ್ಷೇತ್ರಗಳು ಯಾವ್ಯಾವು ಇವನ್ನು ಸ್ವಲ್ಪ ಹೇಳಿ ಸರ್. ಶಾಸ್ತ್ರಿಗಳೇ, ಕ್ಲಾಸ್ ಮುಗಿದು ವಿರಾಮ ವೇಳೆ ಸಿಕ್ಕಾಗಲೆಲ್ಲ ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ಓದುವುದೇ ನನ್ನ ಒಂದು ಚಟ ಆಗೋಗಿತ್ತು. ಅನೇಕ ಚರಿತ್ರೆ ಸಂಪುಟಗಳನ್ನು ಓದಿ ಮುಗಿಸಿದ್ದೆ. ಅನೇಕ ಲಾಜಿಕ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ದೆ. ಇಂಗ್ಲಿಷ್ ಕನ್ನಡ ಸಾಹಿತ್ಯ ವಿಮರ್ಶೆಗಳನ್ನು ಆಸ್ಥೆಯಿಂದ ಓದಿದ್ದೆ. ಇದರ ಫಲವೆನ್ನಬೇಕೋ ಇಲ್ಲವೇ ನನ್ನ ಅದೃಷ್ಟ ವಿಶೇಷವೆನ್ನಬೇಕೋ ಕಾಣೆ. ಅಂತೂ 39ನೇ ಪಬ್ಲಿಕ್ ಪರೀಕ್ಷೆಯಲ್ಲಿ ಅಭೂತಪೂರ್ವ ಯಶಸ್ಸು ದೊರೆಯಿತು. ನಾನೊಬ್ಬನೇ ಆ ವರ್ಷ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಸರ್ವಪ್ರಥಮ ಸ್ಥಾನ ಗಳಿಸಿದ್ದೆ. ಭಾರತೀಯರ ಪ್ರಾಚೀನ ಸಾಹಿತ್ಯ ಎಂದರೆ ಅಭಿಜಾತ ಸಾಹಿತ್ಯ. ಇದರ ಮರ್ಮವನ್ನು ಅರಿತೇ ತೀರಬೇಕು ಎಂಬ ಆಸಕ್ತಿ ಆಗಲೇ ಮೊಳಕೆ ಒಡೆದಿತ್ತು. ಅದಕ್ಕೆ ಪೂರಕವಾಗಿ ಇತಿಹಾಸ ತತ್ವಶಾಸ್ತ್ರಗಳು ಮನಸ್ಸಿಗೆ ಪ್ರಿಯವಾದವು. ನಾನು ಗ್ರಂಥಾಲಯಕ್ಕೆ ಹೋದಾಗ ಆಭರಣದ ಅಂಗಡಿಯಲ್ಲಿ ಮರಳಾಗುವ ಹುಡುಗಿ ಹಾಗೆ ಚೆನ್ನಾಗಿದೆ ನಿಮ್ಮ ಉಪಮಾನ. ಅಲ್ಲೂ ಕೂಡ ಜೀವಮಾನದಲ್ಲಿ ನನ್ನದು ಒಂದು ಇಂತಹ ಗ್ರಂಥ ಇವುಗಳ ಸಂಗಡ ಮೆರೆಯುವಂತಾದರೆ ಅದಕ್ಕಿಂತ ಹೆಚ್ಚಿನದೇನೂ ಬೇಡ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದೆ. ಗ್ರಂಥಾಲಯದಲ್ಲಿ ಮಿಕ್ಕ ವಿಷಯದ ಬೀರುಗಳಿಗಿಂತ ಹೆಚ್ಚು ಸಂಖ್ಯೆಯ ಬೀರುಗಳು ಸಂಸ್ಕೃತ ವಿದ್ವಾಂಸರ ಕೃತಿಗಳಿಗೆ ಮೀಸಲಾಗಿರುತ್ತಿದ್ದುವು. ಅತ್ತ ಓರಿಯೆಂಟ್ ಲೈಬ್ರರಿಯ ಸಕಲ ಸಂಗ್ರಹವೂ ಮನಸ್ಸನ್ನು ಕುಕ್ಕುತ್ತಿತ್ತು. ಹೀಗಾಗಿ ನನ್ನ ಒಲವಿನ ಕ್ಷೇತ್ರ ಸಂಸ್ಕೃತದ ನಾನಾ ಶಾಖೆಗಳು ಎನ್ನುವಂತಾಯಿತು. ಸಂಸ್ಕೃತ ಎಂಬ ಒಂದು ಕೊಡೆಯ ಅಡಿಯಲ್ಲಿ ವ್ಯಾಕರಣ, ಛಂದಸ್ಸು, ಮೀಮಾಂಸೆ, ತರ್ಕ, ವೇದಾಂತ ಮುಂತಾದ ಅಂಗಗಳು, ಸಾಹಿತ್ಯ ಎಂದರೆ ಮಹಾಕಾವ್ಯ, ನಾಟಕ, ಗದ್ಯಕಾವ್ಯ ಮುಂತಾದವು, ಪುರಾಣ ಇತಿಹಾಸಗಳು, ಆಧುನಿಕ ವಿದ್ವಾಂಸರ ದೃಷ್ಟಿಯಿಂದ ನಡೆದಿರುವ ಸಂಶೋಧನೆಗಳು, ಹೀಗೆ ಬಹುಮುಖವಾದ ಈ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ವಿಮರ್ಶೆ, ಇತಿಹಾಸ ಪ್ರಜ್ಞೆ, ಸಾರಗ್ರಹಣೆ ಇವೆಲ್ಲ ಮುಪ್ಪುರಿಗೊಂಡು ನಿಘಂಟು, ಕೈಪಿಡಿ, ವಿಶ್ವಕೋಶ, ಭಾಷಾಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ, ಶಾಸನಲಿಪಿಶಾಸ್ತ್ರ, ಪುರಾಣ ಕಥಾಶಾಸ್ತ್ರ ಹೀಗೆ ಹರಡಿಕೊಂಡಿರುವುದನ್ನು ಮೊದಲ ಬಾರಿಗೆ ಅರಿತಾಗ ನಾನು ದಿಗ್ಮೂಢನಾದೆ. ನನಗೆ ಪಠ್ಯಪುಸ್ತಕಗಳಾಗಿ ಹಚ್ಚಿದ್ದ ಕೃತಿಗಳ ಅಂದರೆ ಅಲಂಕಾರ ಶಾಸ್ತ್ರ ಕೃತಿಗಳ, ಧ್ವನ್ಯಾಲೋಕ, ವ್ಯಕ್ತಿ ವಿವೇಕ, ವಕ್ರೋಕ್ತಿ ಜೀವಿತ ಗ್ರಂಥಗಳ ಕೂಲಂಕಷ ಅಧ್ಯಯನವನ್ನಾದರೂ ನಾನು ಯಾರೂ ಮಾಡದ ರೀತಿಯಲ್ಲಿ ಮಾಡಿ ಮುಗಿಸಬೇಕು ಎಂಬ ಛಲ ಮೂಡಿತು. ಏಕೆಂದರೆ ಈ ಮೂರೂ ಗ್ರಂಥಗಳಿಗೆ ಶುದ್ಧ ಪಾಠ ಇರಲಿಲ್ಲ, ಯಾವುದೇ ಅನುವಾದವೂ ಇರಲಿಲ್ಲ, ವ್ಯಾಖ್ಯಾನ ಇದ್ದದ್ದು ಅಲ್ಪ ಭಾಗ, ಅದು ದೋಷಪೂರ್ಣ. ಹೀಗಾಗಿ ನನ್ನ ಗುರುವರ್ಗದವರಿಗೆ ಇವು ಅನೇಕ ವೇಳೆ ಜಾಪಾಳದ ಮಾತ್ರೆಗಳಾಗಿದ್ದವು. ಜಾಪಾಳದ ಮಾತ್ರೆ ಅಂದರೆ ಸಂಸ್ಕೃತ ವ್ಯಾಸಂಗ ಹೀಗೆ ನಿಮ್ಮನ್ನು ಒಲಿಸ್ತು. ಆಮೇಲೆ ವೃತ್ತಿಗೂ ಕೂಡ ತಾವು ಸಹಜವಾಗಿಯೇ ಅಧ್ಯಾಪಕರಾಗಿ, ಸಂಸ್ಕೃತ ಅಧ್ಯಾಪಕರಾಗಿ ಪ್ರವೇಶ ಮಾಡಿದ್ರಿ. ಆದರೆ ತಾವು ಮೈಸೂರಲ್ಲಿ ನಿಲ್ಲಿಲ್ಲ, ಎಲ್ಲೆಲ್ಲೋ ಸುತ್ತಾಡಿದ ಹಾಗೆ ಕಾಣಿಸ್ತದೆ. ಬಾಗಲಕೋಟೆ, ಕುಮಟ, ಧಾರವಾಡ, ಮೈಸೂರು, ಪುಟ್ಟಪರ್ತಿ ಈ ಓಡಾಟಗಳು ಬಹಳ ಜಾಸ್ತಿ ಆದವು. ಆದರೂ ಕೂಡ ಇದರ ನಡುವೆನೇ ತಾವು ಶಾಸ್ತ್ರ ವ್ಯಾಸಂಗ, ಸಾಹಿತ್ಯ, ಕೃಷಿ ಇವುಗಳನ್ನು ತಪ್ಪದೆ ನಡೆಸಿದಿರಿ. ಇದಕ್ಕೆ ಪ್ರೇರಣೆ, ಇದಕ್ಕೆ ಏನು ಧ್ಯೇಯ ನಿಮ್ಮ ಕಣ್ಣೆದುರಿಗಿತ್ತು? ಏನು ವಿಧಾನಗಳನ್ನು ನೀವು ಅನುಸರಿಸಿದ್ರಿ? ಸಮಯವನ್ನು ಹೇಗೆ ಹಂಚಿದ್ರಿ? ಇದಕ್ಕೋಸ್ಕರವಾಗಿ ಈ ಓಡಾಟಗಳು ತಮಗೆ ಕೊಟ್ಟಂತಹ ಅನುಭವಗಳೇನು? ಶಾಸ್ತ್ರಿಗಳು ಕೇಳ್ತಾ ಇರೋದು ಬಹಳ ನನಗೆ ಉತ್ತರ ಹೇಳೋದಕ್ಕೆ ಸೂಕ್ಷ್ಮವಾಗಿದೆ. ಇದು ಹೀಗೆ ಅಂತ ಹೇಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಆತ್ಮ ಪರಾಮರ್ಶೆ ಮಾಡಿದಾಗ ನನ್ನ ವೃತ್ತಿ ಜೀವನ ಅಷ್ಟು ಸುಖಕರವಾಗಿ ಇರಲಿಲ್ಲ. ಮಹಾರಾಜ ಕಾಲೇಜಿನಲ್ಲೇ ನನಗೆ 44ರಲ್ಲಿ ದೊರೆತ ಅಧ್ಯಾಪಕ ವೃತ್ತಿ 3 ವರ್ಷ ನಡೆಯಬೇಕಾದ್ದು 3 ತಿಂಗಳಿಗೆ ಮುಗಿದು ನಾನು ಮನೆಗೆ ಬಂದಾಗ ನನ್ನ ಅವಸ್ಥೆ ತುಂಬ ಶೋಚನೀಯವಾಯಿತು. ಆ ವರ್ಷ ಸುಮ್ಮನೆ ಕೂರಲಾರದೆ BT ಮುಗಿಸಿದೆ. ಆದರೂ ಜೀವನೋಪಾಯ ದೊರೆಯಲಿಲ್ಲ. ಹೊಸ ಕಾಲೇಜು ಹುಟ್ಟಿಯೇ ನನಗೆ ಒಂದು ನೌಕರಿ ಇನ್ನೊಂದು ಸಿಗಬೇಕಾಯಿತು. ಆ ವರ್ಷ ದೂರದ ಬಾಗಲಕೋಟೆಯಲ್ಲಿ ಬಸವೇಶ್ವರ ಕಾಲೇಜು ಆರಂಭವಾಗಿ ನನಗೂ ಒಂದು ನೌಕರಿ ದೊರೆಯಿತು. ಊರು ಒಗ್ಗದಿದ್ದರೂ ಅಲ್ಲಿಯ ತರುಣ ಅಧ್ಯಾಪಕ ವರ್ಗದ ಅನ್ಯೋನ್ಯತೆ, ಎಲ್ಲರಿಗೂ ಅಕ್ಕರೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದ ಹಿರಿಯ ಇಂಗ್ಲಿಷ್ ಅಧ್ಯಾಪಕ ಡಾಕ್ಟರ್ KR ಶ್ರೀನಿವಾಸಯ್ಯಂಗಾರವರ ಇವರಿಂದ ಜೀವನ ಆಪ್ಯಾಯಮಾನವಾಗಿತ್ತು. ನಾನು MAಗಾಗಿ ಮಾಡಿದ್ದ ಗ್ರಂಥಾಲಯದ ಟಿಪ್ಪಣಿಗಳ ಬಲದಿಂದಲೇ, ಬೇರೆ ಮಾರ್ಗದರ್ಶಿಗಳ ಅಗತ್ಯದಿಂದಲೂ ವಿನಾಯಿತಿ ದೊರೆತು ನಾನು ಧ್ವನ್ಯಾಲೋಕ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್ ಎಂಬ PhD ಥೀಸಿಸ್ ಬರೆದು ಮುಂಬಯಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಗಳಿಸುವಂತಾಯಿತು. ಅದನ್ನು ತಾವು ಅಲ್ಪಾವಧಿಯಲ್ಲೇ ಮಾಡಿದ್ರಿ ಹಾಗೆ ಅಂತ? ಅಷ್ಟೇ, ಅದು 3 ತಿಂಗಳಲ್ಲೇ ಬರೆದದ್ದು. ನಾನು ಮೈಸೂರಲ್ಲೇ ಇದ್ದಿದ್ದರೆ
ಇದನ್ನು ಸಾಧಿಸಲಾಗುತ್ತಿರಲಿಲ್ಲ. ಕೆ ಆರ್ ಶ್ರೀನಿವಾಸಯ್ಯಂಗಾರವರಿಂದ ಅದ್ಭುತ ಸ್ಫೂರ್ತಿ ದೊರೆಯದೆ ಹೋಗಿದ್ದರೆ ನಾನು ಲೇಖಕನೇ ಆಗುತ್ತಿರಲಿಲ್ಲ. ಇಂಗ್ಲಿಷ್ ಎಂದರೆ ಅಂಜುತ್ತಿದ್ದ ನನಗೆ ನಾನು ಬರೆದದ್ದೇ ಇಂಗ್ಲಿಷ್ ಎಂದು ಪ್ರೋತ್ಸಾಹಿಸಿದವರು ಆ ಮಹಾನುಭಾವರು. ನನ್ನ ಸಾರ್ವಮುಖೀಯ ಸಂಶೋಧನೆಗೆ ತಕ್ಕ ಗ್ರಂಥಾಲಯ ಇಲ್ಲದ್ದರಿಂದ ಈ ಮೊದಲ 16 ವರ್ಷಗಳು ಹೆಚ್ಚಾಗಿ ಅನುವಾದ ಕಾರ್ಯಕ್ಕೆ ನಾನು ಕೈ ಹಾಕಬೇಕಾಯಿತು. ಅದು ಕಾರಣ ಏನಾದರೂ ಇರಲಿ, ಅನುವಾದ ಕ್ಷೇತ್ರಕ್ಕೆ ತುಂಬ ಅದರಿಂದ ಪ್ರಯೋಜನವಾಯ್ತಲ್ಲ ಅಷ್ಟೇನಾ, ಬೇರೆ ಕಾರಣ ಗತ್ಯಂತರವಿಲ್ಲದೆ ಮಾಡಿದ್ದದು. ನನ್ನ ಬೋಧನ ಕಾಲ ಬಿಟ್ಟರೆ ಉಳಿದ ಎಲ್ಲ ಕಾಲವನ್ನು ನನಗೆ ಬೇರೆ ಹವ್ಯಾಸವೇ ಇರಲಿಲ್ಲ, ಈ ಅನುವಾದಕ್ಕೇ ವಿನಿಯೋಗಿಸುತ್ತಿದ್ದೆ. ಪ್ರಾಚೀನ ಕಾವ್ಯದಲ್ಲಿ ಏನೇನು ರಮಣೀಯ ಅಂಶಗಳಿವೆಯೋ ಅವುಗಳಲ್ಲಿ ಕೆಲವನ್ನಾದರೂ ಕನ್ನಡ ಅನುವಾದಕ್ಕೂ ಇಳಿಸಬೇಕು ಎಂಬುದು ನನ್ನ ಆದರ್ಶವಾಗಿತ್ತು. ಅಲಂಕಾರ, ಛಂದೋಬದ್ಧತೆ, ಪ್ರಸನ್ನತೆ, ಜತೆಗೆ ಸರಸತೆ, ನ್ಯೂನಾತಿರೇಕಗಳಿಗೆ ಏನೇನೂ ಆಸ್ಪದವಿರಬಾರದು ಎಂಬುದು ಇನ್ನೊಂದು ಅಂಶ. ನನ್ನ ಪುಣ್ಯ ವಿದ್ವಾಂಸರು ಗುರುಗಳು ಇದನ್ನು ಮೆಚ್ಚಿ ಪುರಸ್ಕರಿಸಿದರು. ಇದರಿಂದ ನನಗೆ ಬಿಡುಗಡೆ 1959ರಲ್ಲಿ ಬಂತು. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಂಸ್ಕೃತ ವಿಭಾಗ ಆರಂಭಿಸಿತು. ನನ್ನ ಮನದಾಸೆಯ ನೌಕರಿ ಕೊಟ್ಟಿತು. ಆಗ ಸಂಶೋಧನೆಗೆ ಸಜ್ಜ. ಅಂದರೆ ತಾವು ಧಾರವಾಡಕ್ಕೆ ಬಂದು ಅಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನೆಲೆ ನಿಂತ ಮೇಲೆ ನಿಮ್ಮ ಕ್ಷೇತ್ರ, ನಿಮ್ಮ ಸಾಹಿತ್ಯ ಕೃಷಿ ವಿಸ್ತಾರಗೊಳ್ಳೋದಕ್ಕೆ, ಬಹುಮುಖಿಯಾಗೋದಕ್ಕೆ ಅವಕಾಶವಾಯಿತು ಹಾಗೆ ಅಂತ ಹೇಳಬಹುದು. ಹೌದು. ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿ ತಮ್ಮ ಸ್ಥಾನ ಸುಪ್ರತಿಷ್ಠಿತವಾದ್ದು ಇದು ತಿಳಿದೇ ಇದೆ. ತಾವು ಲಕ್ಷಣ ಗ್ರಂಥಗಳನ್ನು ಸಂಪಾದಿಸಿದ್ದೀರಿ, ವ್ಯಾಖ್ಯಾನಿಸಿದ್ದೀರಿ, ಭಾಷಾಂತರಿಸಿದ್ದೀರಿ. ಅಲ್ಲದೆ ಕವಿಕಾವ್ಯ ವಿಚಾರಗಳನ್ನು ಮಾಡಿದ್ದೀರಿ, ಶೋಧಿಸಿದ್ದೀರಿ, ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದೀರಿ, ಅಪಾರ ಸಂಖ್ಯೆಯಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ತಾವು ಬರೆದಿದ್ದೀರಿ. ಈ ಸಾರಸ್ವತ ತಪಶ್ಚರ್ಯೆಯಲ್ಲಿ ತಮಗೆ ತುಂಬ ಸಮಾಧಾನ ಕೊಟ್ಟಿರುವಂಥ ಕೆಲಸಗಳು ಯಾವುವು? ಅಂದರೆ ನಾನು ಯಾವ ದೃಷ್ಟಿಯಿಂದ ಕೇಳ್ತೀನಿ ಅಂದರೆ, ತಾವು ಧ್ವನ್ಯಾಲೋಕವನ್ನು, ವ್ಯಕ್ತಿ ವಿವೇಕವನ್ನು, ಭರತನ ನಾಟ್ಯಶಾಸ್ತ್ರವನ್ನು ಕುರಿತು ಹಾಗೆ ತುಂಬ ಮೌಲಿಕವಾದ ಕೆಲಸಗಳನ್ನು ಮಾಡಿದ್ದೀರಿ. ಈ ಕೆಲಸಗಳು ಯಾವ ರೀತಿಯವು, ತಾವು ತೋರಿದ ಸಾಹಸಗಳು ಏನು ಅನ್ನೋದನ್ನು ಸಂಕ್ಷೇಪವಾಗಿ ತಾವು ತಿಳಿಸೋಕ್ಕಾಗತ್ತೆಯೇ? ಬಹಳ ದೊಡ್ಡ ಪ್ರಶ್ನೆ. ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಅಷ್ಟೇ. ಯಾವುದನ್ನು ನೀವು ಸಾರಸ್ವತ ತಪಶ್ಚರ್ಯೆ ಎನ್ನುತ್ತೀರೋ ಅದನ್ನು ನಾನು ಅಮಂದ ಅಭಿಯೋಗ ಎನ್ನುತ್ತೇನೆ. ಒಳ್ಳೆಯ ಗ್ರಂಥಾಲಯ ದೊರೆತಾಗ ನಾನೇ ಅದನ್ನು ಬೇಕಾದಷ್ಟು ಬೆಳೆಸಬಹುದು ಎಂದು ಅವಕಾಶವೂ ಸಿಕ್ಕಾಗ ನಾನು ಆನಂದದಿಂದ ಉಬ್ಬಿ ಹೋದೆ. ಹಿಂದಿನ 10 ವರ್ಷಗಳ ಎಲ್ಲ ವಿದ್ವತ್ ಪತ್ರಿಕೆಗಳನ್ನು 1 ವರ್ಷದ ಅವಧಿಯಲ್ಲಿ ಓದಿಕೊಂಡೆ. ಓಲೆಗರಿಗಳಲ್ಲೇ ಉಳಿದಿದ್ದ 3-4 ಗ್ರಂಥಗಳನ್ನು ಮೊದಲ ಬಾರಿಗೆ ಶೋಧಿಸಿ, ಮುದ್ರಿಸಿ, ಅನುವಾದಿಸಿ ಪ್ರಕಟಿಸಿದೆ. ತಪಶ್ಚರ್ಯೆ ಅಂತ ಇದನ್ನೇ ತಾನೇ ಹೇಳಬೇಕಾದ್ದು ನಾವು. ಅದರ ಅಭಿಯೋಗ ಅಷ್ಟೇ. ಉಪಕುಲಪತಿ ಪಾವಟೆ ಅವರ ಪ್ರೋತ್ಸಾಹದಿಂದ ಪಾಕಿಸ್ತಾನ್ ಗಡಿಯಲ್ಲಿರುವ ಜೈಸಲ್ಮೇರ್ ಜೈನ ಗ್ರಂಥಾಲಯದಲ್ಲಿದ್ದ ವಕ್ರೋಕ್ತಿ ಜೀವಿತ ಗ್ರಂಥದ ಓಲೆ ಗರಿ ತುಂಡುಗಳನ್ನೆಲ್ಲ ಮುದ್ರಿಸಿ ತರಿಸಿದೆ. ಅವುಗಳನ್ನು 2 ವರ್ಷ ಅಭ್ಯಾಸ ಮಾಡಿ ಸಂಸ್ಕೃತದಲ್ಲಿ ಪ್ರಾಯೋಗಿಕ ಸಾಹಿತ್ಯ ವಿಮರ್ಶೆಯ ಏಕಮೇವ ಮಾದರಿಯನ್ನು ಪುನಃ ರಚಿಸಿ ಅನುವಾದಿಸಿ ಪ್ರಕಟಿಸಿದೆ. ಇದಕ್ಕೆ ವಿಶ್ವಮಾನ್ಯತೆ ಪ್ರಾಪ್ತವಾಯಿತು. ಸರ್, ಈಗ ಈ ಸಂಶೋಧನಾ ವ್ಯವಸಾಯದ ಅನುಭವದಲ್ಲಿ ತುಂಬ ಸ್ವಾರಸ್ಯವಾದ್ದು ಅಂತಲೋ ರೋಮಾಂಚನಕರವಾದ್ದು ಅಂತಲೋ ಹೇಳಬಹುದಾದ ಘಟನೆಗಳು ಯಾವುದಾದರೂ ತಾವು ನೆನಪು ಮಾಡಿಕೊಂಡು ಹೇಳೋಕ್ಕೆ ಸಾಧ್ಯವೇ? ಯಾಕೆ ಅಂತ ಹೇಳಿದ್ರೆ, ಕಾಣೆಯವರ ಜೊತೆಯಲ್ಲಿ ತಮ್ಮ ಚರ್ಚೆಗಳು ನಡೆದಿವೆ, ಹಾಗೆ ಬೇರೆ ಪಾಶ್ಚಾತ್ಯ ವಿದ್ವಾಂಸರ ಜೊತೆಯಲ್ಲೂ ಕೆಲವು ಚರ್ಚೆಗಳು ನಡೆದಿವೆ ಅಂತ ನಾನು ಬಲ್ಲೆ. ಇವುಗಳ ಬಗ್ಗೆ ತಮಗೆ ಹೇಳುವಂಥದ್ದು ಯಾವುದಾದ್ರೂ ಕೆಲವು ನೆನಪಿಗೆ ಬರ್ತಕ್ಕಂಥದ್ದು ಇದೆಯಾ ಸರ್? ಸಂಶೋಧನಾ ಪ್ರಬಂಧಗಳನ್ನು ಕುರಿತಂತೆ ನಾನು ಒಂದು ಮಾತು ಮುಖ್ಯವಾಗಿ ಹೇಳಬೇಕು. ಅಲಂಕಾರ ಶಾಸ್ತ್ರದ ಯಾವುದೇ ಗ್ರಂಥವನ್ನು, ಯಾವುದೇ ವ್ಯಾಖ್ಯಾನವನ್ನು ಬಿಡದೆ ಓದಬೇಕು ಎಂಬ ನನ್ನ ಆಸೆ ಫಲಿಸಿ ನನಗೆ ಹೊಸದಾಗಿ ಎಂದರೆ ಪ್ರಥಮತಃ ಕಣ್ಣಿಗೆ ಬಿದ್ದ ಅಂಶಗಳನ್ನು ಕುರಿತಂತೆ ಲೇಖನಗಳನ್ನು ಬರೆಯುತ್ತಿದ್ದೆ. ಇದು ಒಂದು ಆಸ್ಪೆಕ್ಟ್. ಒಂದು ಉದಾಹರಣೆ ಕೊಡ್ತೀನಿ. ಮುಂಬಯಿಯ ಮೇಡಮ್ ಸೋಫಿಯಾ ವಾಡಿ ಅವರ ಆರ್ಯನ್ ಪಾತ್ನಲ್ಲಿ ಅಭಿನವಗುಪ್ತರ ಗುರು ಭಟ್ಟತೋತರ ಪ್ರಥಮ ದೃಷ್ಟ 5 ಪದ್ಯಗಳ ಪ್ರಾಮುಖ್ಯವನ್ನು ವಿವರಿಸಿದೆ. ಒಂದು ಆರ್ಟಿಕಲ್ ಬರದೆ ಅಲ್ಲಿ ಅವರು ರಚನೆ ಮಾಡಿದರು. ಆರ್ಯನ್ ಪಾತ್ ಇವು ಕಾವ್ಯ ಕೌತುಕ ಗ್ರಂಥದಲ್ಲಿ ಇದ್ದದ್ದು ನನಗೆ ಕಾವ್ಯ ಪ್ರಕಾಶದ ಹೊಸದಾಗಿ ಹೆಚ್ಚಾದ ಒಂದು ಶ್ರೀಧರ ವ್ಯಾಖ್ಯಾನದಲ್ಲಿ ಸಿಕ್ತು. ಅದು ಅಲ್ಲಿವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ.
ಅದರಲ್ಲಿ ಒಂದು ಪದ್ಯ ಹೇಗಿದೆ ಅಂದರೆ, ನೀವು ಅರಿಸ್ಟಾಟಲ್ ಬಗ್ಗೆ ಕೆಲಸ ಮಾಡಿದ್ದೀರಿ ಶಾಸ್ತ್ರಿಗಳು, ಆ ಕೆಥಾರ್ಸಿಸ್ನ ತತ್ವವೇ ಪೂರ್ತಿ ಸಂಸ್ಕೃತದಲ್ಲಿ ಅವನು ಹೇಳ್ತಾನೆ ಅನ್ನಿಸ್ತು. ಅದನ್ನು ನೋಡಿದಾಗ ನನಗೆ ಒಂದನ್ನು ಹೇಳ್ತೇನೆ, ಭಾರತೀಯ ಪ್ರತಿರೂಪ ಇದು ಅಂತ. ಯಥಾದರ್ಶಾತ್ ಮಲೇನೈವ ಮಲಯೇವೋಪಶೋಧ್ಯತೆ ತಥಾ ರಾಗಾವಬೋಧೇನ ಪಶ್ಯತಾಂ ಶೋಧ್ಯತೆ ಮನಃ. ಕನ್ನಡಿ ಧೂಳು ಹಿಡಿದಾಗ ಧೂಳಿಂದಲೇ ಒರೆಸಿ ಶುಚಿ ಮಾಡುತ್ತೇವಷ್ಟೇ, ಹಾಗೆಯೇ ಪ್ರೇಕ್ಷಕರ ಹೃದಯದಲ್ಲಿ ರಾಗವನ್ನು ಕೆರಳಿಸಿಯೇ ಹೃದಯಕ್ಕೆ ರಾಗಸ್ಪರ್ಶದಿಂದ ಬಿಡುಗಡೆಯನ್ನು ಸಾಧಿಸಲಾಗುತ್ತದೆ ಅಂತ ಅದರ್ಥ. ಆದರೆ ಇಂಥವು ಹೆಚ್ಚಿನ ಶೋಧ ಪ್ರಬಂಧಗಳು ಸ್ವಪ್ರೇರಣೆಯಿಂದ ಬಂದದ್ದಲ್ಲ. ಕಾಲದಿಂದ ಕಾಲಕ್ಕೆ ಅವರು ಇವರು ಎಂದರೆ ದೊಡ್ಡ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ವಿಶ್ವಕೋಶಗಳು ಹೇಳಿ ಬರೆಯಿಸಿದಂಥವು. ತಾವು ಸೃಜನಶೀಲತೆ, ಪಾಂಡಿತ್ಯ ಇವನ್ನು ಕುರಿತ ಹಾಗೆ ಒಂದು ಅಪೂರ್ವವಾದ ಗ್ರಂಥವನ್ನೇ ರಚಿಸಿದ್ದೀರಿ. ಸಾಮಾನ್ಯವಾಗಿ ಇವುಗಳ ನಡುವೆ ಬಾಂಧವ್ಯ ಇಲ್ಲ ಅಂತ ಹೇಳಿ ಅನೇಕರು ತಿಳಿತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಜಾತ ಸಾಹಿತ್ಯದ ಬೇಸಿಕ್ಸ್ ಅಥವಾ ಮೌಲಿಕ ಪ್ರಶ್ನೆಗಳನ್ನೇ ನಾವು ಪ್ರಶ್ನಿಸುವುದು ಸರಿಯಲ್ಲ. ಆ ಮೌಲಿಕ ಪ್ರಶ್ನೆ ಬೇಸಿಕ್ಸ್ ಯಾವತ್ತೂ ಎಲ್ಲದಕ್ಕೂ ಒಪ್ಕೊಂಡೇ ತೀರಬೇಕು. ಈಗ ನೋಡಿ, ಸಮಾಜಕ್ಕೆ ಕವಿ ಜವಾಬ್ದಾರಿಯಿಂದ ಬರದೇ ಅಲ್ಲವೇ ಕರ್ತವ್ಯ ನಿರ್ವಹಿಸಬೇಕಾದ್ದು. ಜವಾಬ್ದಾರಿ ಇಲ್ಲದೆ ಬರೆಯೋದಕ್ಕೆ ಅವನಿಗಿದೆಯೇ? ಪ್ರತಿಭೆಯೇನೋ ದೇವದತ್ತ, ಆದರೆ ಅದಿದ್ದರೆ ಸಾಲದು. ಅವನು ತನ್ನ ಕಾಲದ ಎಲ್ಲ ಜ್ಞಾನ ಶಾಖೆಗಳ ಸಾಮಾನ್ಯ ಪರಿಚಯವನ್ನಾದರೂ ಮಾಡಿಕೊಳ್ಳಬೇಕು. ಪ್ರತಿಭಾನಂ ಕಾವ್ಯ ವಿದ್ಯಾಪ್ರಚಯ ಪರಿಚಯ. ಕಾವ್ಯ ಪ್ರಚಯನೂ ಆಗ್ಬೋದು, ಅದು ವಿದ್ಯಾಪ್ರಚಯವೂ ಆಗ್ಬೋದು. ಆ ಪ್ರಚಯದ ಪರಿಚಯ, ಸ್ಥೂಲ ಪರಿಚಯ ಅಷ್ಟೇ ನಾವು ಹೇಳೋದು, ಆಳವಾದ ಪಾಂಡಿತ್ಯವಲ್ಲ. ಅದೇ ವ್ಯುತ್ಪತ್ತಿ. ಮೂರನೆಯದು ಬಹುಮುಖ್ಯ ಅಂತ ಪ್ರಾಚೀನರು ತಿಳಿದದ್ದು, ಪೂರ್ತಿ ಲೋಪ ಇವತ್ತಾಗಿರೋದು, ಕಾವ್ಯಜ್ಞ ಶಿಕ್ಷೆಯ ಅಭ್ಯಾಸ. ಕಾವ್ಯ ಕಲೆಯ ಅಭ್ಯಾಸ ಕಾವ್ಯಜ್ಞರ ಪದತಲದಲ್ಲಿ. ಈ ಮೂರನೇ ಶೀರ್ಷಿಕೆಯಲ್ಲಿ ಛಂದಸ್ಸು, ವ್ಯಾಕರಣ, ಲಕ್ಷಣ ಗ್ರಂಥ ಇವುಗಳ ಪಾಂಡಿತ್ಯ ಸೇರುತ್ತೆ. ಮೂರನೇದರಲ್ಲಿ, ಎರಡನೇದರಲ್ಲ. ಈ ಮೂರು ಅಗತ್ಯಗಳಲ್ಲೂ ಬಾಂಧವ್ಯವಿಲ್ಲವಾದರೆ ದೋಷಗಳಿಗೆ ದಾರಿಯಾಗುತ್ತದೆ, ಸೌಂದರ್ಯಾಂಶಗಳು ಕಡಿಮೆಯಾಗುತ್ತವೆ, ವಿಮರ್ಶಕ ಪ್ರಿಯತೆ ಕುಂದುತ್ತದೆ. ತಮ್ಮ ಸಂಪರ್ಕಕ್ಕೆ ಎಷ್ಟೋ ಜನ ನಮ್ಮ ದೇಶದ ವಿದ್ವಾಂಸರು, ವಿದೇಶದ ವಿದ್ವಾಂಸರು ಬಂದಿದ್ದಾರೆ. ಅವರ ಒಡನಾಟ ತಮಗಾಗಿದೆ, ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ, ಸಹಕಾರ ಪಡೆದಿದ್ದಾರೆ. ಈ ವಿದ್ವಾಂಸರ ಜೊತೆಯಲ್ಲಿ ಏನು ವಿಚಾರ ವಿನಿಮಯ, ವಾಗ್ವಾದ ಕೆಲವೊಂದು ಹೇಳಿದ್ದೀರಿ ಈಗಾಗಲೇ. ಇನ್ಯಾವುದೋ ಪ್ರಮುಖವಾದ ಹಿರಿಯಣ್ಣವ್ರ ಜೊತೆಯಲ್ಲೋ, ಕಾಣೆಯವ್ರ ಜೊತೆಯಲ್ಲೋ ಅಂತ ಹಿರಿಯರ ಜೊತೆ ಅವರ ಸಂಪರ್ಕ ಇತ್ತು ತಮಗೆ? ಯಾವ್ದಾದ್ರು ಒಂದು ಅದನ್ನು ಹೇಳೋಕ್ಕಾಗ್ತಿದೆಯಾ ಸರ್? ಎಲ್ಲರೂ ಒಟ್ಟಿಗೆ ಸೇರಿಸಿದ್ರೆ ಆಗೋಲ್ಲ. ವಿದೇಶಿ ವಿದ್ವಾಂಸರದ್ದು ಮಾತ್ರ ಹೇಳ್ತೀನಿ. ವಿದೇಶಿ ವಿದ್ವಾಂಸರೆಂದರೆ ದೇವಲೋಕದಿಂದ ಇಳಿದು ಬಂದ ಬೃಹಸ್ಪತಿಗಳು. ಅವರ ಶ್ಲಾಘನೆಯೇ ಒಬ್ಬ ವಿದ್ವಾಂಸನ ಘನತೆಗೆ ಮಹಾ ಮಾನದಂಡ ಎಂದು ನಮ್ಮ ಗುರುಗಳೇ ಭಾವಿಸಿದ್ರು. ಇದು ನಾವು ಓದುವಾಗ ಬಹಳ ಪಕ್ಕಾ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಂತಹವರಿಗೂ ಆ ಭಾವನೆಯೇ ಬೇರೂರಿತ್ತು. ಯಾಕೆಂದ್ರೆ ಅದನ್ನ ಆ ಶಾಸ್ತ್ರವನ್ನ ಮ್ಯಾಕ್ಸ್ ಮುಲ್ಲರಿಂದ ಹಿಡಿದು ಅವ್ರನ್ನ ಪ್ರಚಾರಕ್ಕೆ ತಂದವರೇ ಅವರು, ಕಲಿಸಿಕೊಟ್ಟವರೇ ಅವರು, ಪ್ರಥಮ ಗುರುಗಳು ಅನ್ನೋದ್ರ ಬಗ್ಗೆ ಅನುಮಾನವೂ ಇಲ್ಲ. ನಮ್ಮ ಪ್ರಾಚೀನ ಪರಂಪರೆಯ ಪಂಡಿತರನ್ನು ಕುರಿತಂತೆ ಸ್ವಲ್ಪ ಅಸಡ್ಡೆಯೂ ಇತ್ತು. ಈ ಹೊಸ ಮಾರ್ಗಗಳು ಅವರಿಗೆ ಗೊತ್ತಿಲ್ಲ ಅಂತ. ಸ್ವಾತಂತ್ರ್ಯ ನಂತರ ಕಾಲಕ್ರಮೇಣ ವಿದೇಶೀಯ ವಿದ್ವಾಂಸರ ವೈಯಕ್ತಿಕ ಸಂಪರ್ಕ ಬಂದಂತೆಲ್ಲ ಅದು ಹೆಚ್ಚಾಗಿ ಬರೋಕೆ ಅವಕಾಶವಾಯಿತು. ಅವರುಗಳು ಇಲ್ಲಿಗೆ ಬರೋದು, ಇವರು ಅಲ್ಲಿಗೆ ಹೋಗೋದು, ಇದು ಹೆಚ್ಚಾಯಿತು. ಅವರ ಸಂಸ್ಕೃತ ಭಾಷಾಜ್ಞಾನ ಎಷ್ಟೊಂದು ಪಲ್ಲವಗ್ರಾಹಿ ಎಂಬುದು ಅರಿವಿಗೆ ಬಂತು. ನಿಜವಾಗಿಯೂ ಆಸಕ್ತರಾದ ವಿದೇಶಿ ವಿದ್ವಾಂಸರು, ಇದು ಎಲ್ಲರ ಬಗ್ಗೆ ನಾ ಹೇಳ್ತಾ ಇರೋ ಜನರಲ್ಲೂ, ಆದರೆ ಎಕ್ಸೆಪ್ಷನ್ಸ್ ಹೇಳ್ತೀನಿ. ವಾರ್ಡರ್, ರೂಟ್ ಬರ್ಗನ್ ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿ ಕಲಿಯತೊಡಗಿದ್ದನ್ನು ನೋಡಿ ನಮ್ಮ ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದಾರೆ. ನಾನು ಲಂಡನ್ ಭಾರತೀಯ ವಿದ್ಯಾಲಯದಲ್ಲಿ ಇಲ್ಲಿ 6 ಮಹಾವಿದ್ವಾಂಸರ ಸಂಗಡ ಹೋದಾಗ ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿಯ ವಿದ್ವಾಂಸರಿಂದ ಕಲಿಯತೊಡಗಿದ್ದನ್ನು ನೋಡಿ ನಮ್ಮ ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದೇನೆ.
ನಾನು ಲಂಡನ್ ಭಾರತೀಯ ವಿದ್ಯಾಭವನದ ಕೇಂದ್ರದಲ್ಲಿ ಇಲ್ಲಿಯ 6 ಮಹಾವಿದ್ವಾಂಸರ ಸಂಗಡ ಹೋದಾಗ ಸಭೆಯಲ್ಲಿ ಲಂಡನ್, ಆಕ್ಸ್ಫರ್ಡ್, ಎಡಿನ್ಬರೋ ಈ 3 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ನಮ್ಮನ್ನು ಅವರ ವಿಭಾಗಗಳಿಗೂ ಕರೆದೊಯ್ದು ಗೌರವಿಸಿದ್ದನ್ನು ಇಲ್ಲಿ ನೆನೆಸುತ್ತೆ. ವಾಗ್ವಾದದ ಯುಗ ಹೋಗಿ ಸಂವಾದದ ಹೊಸ ಯುಗ ಆರಂಭವಾಗಿದೆ ಸಂಶೋಧನಾ ಕ್ಷೇತ್ರದಲ್ಲಿ. ಯಾಕಿಲ್ಲಿ ಹೇಳಬೇಕು, ಭಾರತದಲ್ಲಿ ಇವತ್ತು ನಿಜವಾದ ಸಂಶೋಧನಾ ಪತ್ರಿಕೆಗಳದ್ದೇ ಅಭಾವವಾಗಿದೆ. ಅವರು ಬಹಳ ತಮ್ಮ ಗುಣಮಟ್ಟವನ್ನು ಇಟ್ಟುಕೊಂಡಿರೋದ್ರಿಂದ ಇಲ್ಲಿಯ ಭಾರತೀಯರ ಈಸ್ಟ್ ವೆಸ್ಟ್ ಅಂತ ಬರುತ್ತೆ, ಈಸ್ಥೆಟಿಕ್ಸ್ ಜರ್ನಲ್, ಈಸ್ಥೆಟಿಕ್ಸ್ ಅಂಡ್ ಕ್ರಿಟಿಸಮ್ ಅಂತ ಒಂದು ಜರ್ನಲ್, ಎಲ್ಲ ಅಮೆರಿಕಾದಿಂದ, ಹೊನಲೂಲು ಇಂದ ಇನ್ನೊಂದು, ಅಲ್ಲೆಲ್ಲ ಭಾರತೀಯ ವಿದ್ವಾಂಸರ ಲೇಖನಗಳನ್ನ ಬೇಕಾದ ಹಾಗೆ ಇವಾಗ ಜರ್ನಲ್ ಆಫ್ ಆಫ್ರಿಕನ್ ಅಂಡ್ ಓರಿಯೆಂಟಲ್ ಸ್ಟಡೀಸ್ ಅದು ಇಂಗ್ಲೆಂಡಿಂದ ಮೊದಲಿಂದ ಬರ್ತಿದ್ದು. ಈಚೆಗೆ ಹೊಸದಾಗಿ ಆಗ ವಿದ್ವತ್ ಪತ್ರಿಕೆ ಆ ಪ್ರದೇಶಗಳಲ್ಲಿ ವಿದೇಶಗಳಲ್ಲಿ ಆಗಿರುವ ಪತ್ರಿಕೆಗಳಲ್ಲಿ ಹೆಚ್ಚಾಗ್ತಿರುವ ಭಾರತೀಯ ಲೇಖಕರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಇದು ನಮಗೆ ತುಂಬಾ ಸಂತೋಷ. ಈಗ ಸಾಮಾನ್ಯವಾದ ಇನ್ನೊಂದು ಒಂದು ರೀತಿಯಲ್ಲಿ ಕನ್ಸರ್ನ್ ಅಂತ ಹೇಳ್ಬೋದು, ಆ ಪ್ರಶ್ನೆಯನ್ನು ಕೇಳೋಣ ಅನ್ಸುತ್ತೆ ಸರ್. ಭಾರತದಲ್ಲಿ ಈ ಸಂಸ್ಕೃತದ ವ್ಯಾಸಂಗಕ್ಕೆ, ಶಿಕ್ಷಣಕ್ಕೆ ಯಾವ ರೀತಿ ಭವಿಷ್ಯ ಇದೆ? ಅದರ ಪ್ರಚಾರಕ್ಕೆ ಈಗ ನಡೀತಾ ಇರೋ ಪ್ರಯತ್ನಗಳು ತಮಗೆ ಸಮಾಧಾನಕರ ಅಂತ ತೋರ್ತದೆಯೇ? ಶಿಕ್ಷಣದಲ್ಲಿ ಅದನ್ನು ಕಡ್ಡಾಯವಾಗಿ ಸೇರಿಸೋದು ಅವಶ್ಯ ಅಂತ ತಮಗನ್ಸುತ್ತೆಯೇ? ಅಖಂಡ ಭಾರತದ 4,000 ವರ್ಷಗಳ ಬೌದ್ಧಿಕ ಸಾಧನೆಯ ಸಂಪತ್ತೆಲ್ಲಕ್ಕೂ ಸಂಸ್ಕೃತ ಏಕೈಕ ಮಾಧ್ಯಮ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಅದರಿಂದ ಗಿರಿ ನದಿಗಳು ಎಷ್ಟು ಶಾಶ್ವತವೋ ಅಷ್ಟೇ ಸಂಸ್ಕೃತದ ಸ್ಥಾನವು ಭಾರತೀಯರ ಹೃದಯದಲ್ಲಿ ಶಾಶ್ವತ. ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಶೇಷ ಅಧ್ಯಯನ ಮಾಡುವವರ ಸಂಖ್ಯೆ ಹೆಚ್ಚಬಹುದು, ಕಡಿಮೆ ಆಗಬಹುದು. ಏನಾದರೂ ಎಲ್ಲಿಯವರೆಗೆ ನಮ್ಮ ಕಲೆ, ಸಂಗೀತ, ಸಾಹಿತ್ಯ, ನಂಬಿಕೆಗಳು, ಧರ್ಮ, ಸಂಸ್ಕೃತಿ, ಭಾಷೆಗಳು ಇವನ್ನರಿಯುವ ಆಸೆ ನಮಗೆ ರಕ್ತಗತವಾಗಿದೆಯೋ ಸರಿಯೇ ಅಲ್ಲಿಯವರೆಗೆ ಅಳಿವಿಲ್ಲ. ಅದಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ. ಕೃಷ್ಣಮೂರ್ತಿಗಳೇ, ತಮ್ಮ ಮುಂದಿನ ಯೋಜನೆಗಳು ಏನಾದರೂ ಇವೆಯೇ? ನಮ್ಮ ತರುಣ ವಿದ್ವಾಂಸರಿಗೆ ತಾವು ಏನಾದರೂ ಉಪಯುಕ್ತವಾದ ಸಲಹೆ ನೀಡಬಹುದು ಅಂತ ತಮಗನ್ಸುತ್ತೆಯೇ? ಅದನ್ನು ಶಾಸ್ತ್ರಿಗಳೇ, ನಾನು ಮೊದಲೇ ಹೇಳಿದ್ದೀನಿ, ಯೋಜನಾಬದ್ಧವಾಗಿ ನಾನು ಬರೆದದ್ದು ಕಡಿಮೆ. ಕರೆ ಬಂದಂತೆ ಹೋಗೊಟ್ಟವರು ನಾನು ಬಂದಂತೆ. ಈಗಲೂ ಅಷ್ಟೇ ಅವುಗಳನ್ನು ಸಿದ್ಧಪಡಿಸಿ ಕಳಿಸಿಕೊಡುತ್ತಿದ್ದೇನೆ. ಮೊನ್ನೆ ಸಂಸ್ಥೆಗಳು, ವಿದ್ವತ್ ಪೀಠಗಳು ತಮ್ಮನ್ನು ಹೇಗೆ ಬಳಸ್ಕೊಳ್ಳೋದನ್ನ ಅವಲಂಬಿಸಿದೆ ಅಂತ ಅನ್ನೋದ್ರ ಮೇಲೆ ಇರ್ತದೆ ತಮ್ಮ ಕೃಷಿ ವಿಶೇಷವಾಗಿ. ಮೊನ್ನೆ ತಾನೇ ಅಮೆರಿಕೆಯಲ್ಲಿ ಹೆಚ್ಚಾಗಲಿರುವ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ಗೆ 5 ಲೇಖಗಳನ್ನು ಕಳಿಸಿದ್ದೇನೆ. 3 ದಿವಸ ಆಯಿತು. ತರುಣ ವಿದ್ವಾಂಸರಿಗೆ ನಾನು ಹೇಳುವುದಿಷ್ಟೇ, ನಿಮ್ಮ ವ್ಯಾಸಂಗ ವಿಸ್ತಾರವಾಗಲಿ, ಆಳವೂ ಆಗಲಿ. ದೃಷ್ಟಿಯಲ್ಲಿ ಭಾವನಾತ್ಮಕ ಸಾಂಪ್ರದಾಯಿಕ ಶ್ರದ್ಧೆಯಿಂದಾದರೂ ಸರಿಯೇ ವಸ್ತುನಿಷ್ಠತೆ, ವಿಮರ್ಶನ ಪಾಠವ ಮಾತ್ರ ಎದ್ದು ತೋರಲಿ. ಆತ್ಮದೀಪೋಭವ. ನಿಮ್ಮ ಕೃತಿ ಗುಣದಿಂದ ಜಗದ್ವಿಖ್ಯಾತಿ ಪಡೆಯಲಿ, ಹಣದಿಂದ ಅಲ್ಲ. ನಿಮಗೆ ಹಿಂದಿನ ವಿದ್ವಾಂಸರ ಬಗ್ಗೆ ಗೌರವವಿರಲಿ. ನಿಮಗೆ ಅದೇ ಶ್ರೇಯಸ್ಸನ್ನು ತಂದೀತು. ತುಂಬ ಸಂತೋಷ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ಕಾರ ಶಾಸ್ತ್ರಿಗಳಿಗೆ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಯವರೊಂದಿಗೆ ಡಾಕ್ಟರ್ ಟಿ.ವಿ. ವೆಂಕಟಾಚಲಶಾಸ್ತ್ರಿಯವರು ನಡೆಸಿದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1980ರ ದಶಕದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್. ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.